ಸರ್ ಯುವ ಸಿನಿಮಾ ಏನಂತಂದ್ರೆ ನೀವು ಯುವನ ಹೇಳಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವೇ ಖಂಡಿತ ಅರ್ಥ ಆಗಿದೆ ಅಂತ ನಾವು ಅಂದ್ಕೊಂಡಿರ್ತೀರಿ. ನಮ್ಮ ಒಳಗಡೆ ಇರೋದೆಲ್ಲ ತೋರಿಸಿದ್ದಾರೆ. ಕೆಲವೊಂದು ಅರ್ಥ ಆಗಿರೋದನ್ನ ಯಾರು ಯಾವತ್ತೂ ಈಚೆ ಹೇಳಕ್ ಹೋಗಲ್ಲ. ಅರ್ಥ ಆಗಿರುತ್ತೆ, ನಮ್ಗೆ ಗೊತ್ತಿರುತ್ತೆ, ಬಟ್ ಅದನ್ನ ಯಾವತ್ತೂ ಈಚೆ ಹೇಳಕ್ ಹೋಗಲ್ಲ. ಎಲ್ಲರೂ ಬಂದು ನೋಡಿ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ನಮ್ಮ ಫ್ರೆಂಡ್ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ಆಗ್ತೀರಾ ಸರ್? ಸಿನಿಮಾ ನೋಡಿ ನಾವು ಯಾವತ್ತೂ ಬದಲಾವಣೆ ಆಗಬಾರ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ, ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ನಮ್ಮೊಳಗೆ ನಾವು ಬದಲಾವಣೆ ಮಾಡ್ಕೊಂಡಾಗ್ಲೇ ಪ್ರತಿಯೊಬ್ಬ, ನಾನು ಸರಿ ಹೋದಾಗ್ಲೇ ನಾವು ಬೇರೆಯವ್ರನ್ನ ಸರಿ ಮಾಡಕ್ಕೆ ಹೋಗ್ಬಾರ್ದು. ನಮ್ಮನ್ನು ನಾವು ಸರಿ ಮಾಡ್ಕೊಬೇಕು. ಆ ಥರ ಪ್ರತಿಯೊಬ್ಬರು ಅವ್ರವ್ರು ಸರಿ ಆದರೆ ಪ್ರಪಂಚ ತುಂಬ ಸೂಪರ್ ಆಗಿರುತ್ತೆ. ಬಟ್ ಸಿನಿಮಾದಿಂದ ನೋಡಿ ಕಲಿಯೋದಿರುತ್ತೆ, ನಮ್ಮನ್ನು ನಾವು ನೋಡ್ಕೊಳ್ಳೋದಿರುತ್ತೆ. ಅವಾಗ ನಾವು ಬದಲಾವಣೆ ಮಾಡ್ಕೊಬೇಕು. ಯಾಕೆಂದರೆ ಎಲ್ಲ ಸಿನಿಮಾ ನೋಡ್ತಿದ್ದ ಸಿನಿಮಾದಿಂದ ಯಾರೂ ಬದಲಾಗಲ್ಲ. ನಮ್ಮಲ್ಲಿ ಬದಲಾವಣೆ ಮಾಡ್ಕೊಬೇಕು. ನೋಡಿದಾಗ ನಮ್ಗೆ ಬದಲಾವಣೆ ಮಾಡ್ಕೊಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನಮಗೆ ಸರಿ ಯಾವುದು ತಪ್ಪು ಯಾವುದು ಎಲ್ಲ ನಮಗೆ ಗೊತ್ತಿರುತ್ತೆ. ನಮ್ಮನ್ನು ನಾವು ನೋಡ್ಕೊಂಡಾಗ ನಾವು ತಿಳ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ಬ ಮನುಷ್ಯನು ಅವ್ರವ್ರವರು ಬದಲಾವಣೆ ಮಾಡ್ಕೊಂಡೋದ್ರೆ ಇಡೀ ಪ್ರಪಂಚನೇ ಸೂಪರ್ ಆಗಿರುತ್ತೆ. ಸರ್ ಈಗಿನ ಬರ್ತಾರೆ ಸಿನಿಮಾಗಳಿಗೆ ಚಾನ್ಸ್ ಕೊಡುತ್ತಾ ಸರ್? ಏನು ಗೊತ್ತಾ, ನನ್ನ ಅನಿಸಿಕೆ ಪ್ರಕಾರ ಈಗ ಬರೋ ಸಿನಿಮಾ, ಹಿಂದೆ ಬಂದಿರೋ ಸಿನಿಮಾ, ಮುಂದೆ ಬರೋ ಸಿನಿಮಾ, ಪ್ರತಿಯೊಂದು ಸಿನಿಮಾದಲ್ಲೂ ಅದಕ್ಕೆ ಆದಂಥ ಒಂದು ವಿಶೇಷತೆ ಇರುತ್ತೆ. ಇದಕ್ಕೆ ಟಾಂಗ್ ಕೊಡುತ್ತಾ, ಅದಕ್ಕೆ ಟಾಂಗ್ ಕೊಡುತ್ತಾ, ಬರೀ ನಾವೇನು ಮಾಡ್ಬಿಡ್ತೀವಿ ಈ ಥರ ವಿಚಾರಗಳಿಗೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬಿಡ್ತೀವಿ. ಟಾಂಗ್ ನಮಗೆ ಯಾವ್ದು ಏನು ಬೇಕೋ ಅದನ್ನ ನಾವು ಇಟ್ಕೊಬೇಕು, ಯಾವ್ದು ಬೇಡವೋ ಅದನ್ನ ಅಲ್ಲಿ ಬಿಟ್ಬಿಡ್ಬೇಕು. ಕಂಪ್ಯಾರಿಸನ್, ಮನುಷ್ಯ ಯಾವತ್ತಿದ್ರೂ ಕಂಪ್ಯಾರಿಸನ್ ಅನ್ನೋದು ಮೊದಲನೇ ಬಿಡಬೇಕು. 30 ವರ್ಷಗಳ ನಂತರ ನಿರ್ದೇಶನ ಮಾಡಿದ್ದಾರೆ, ಹೇಗೆ ತುಂಬ ಖುಷಿ ಆಗ್ತಾ ಇದೆ. ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ನಮ್ಗೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಹೇಳೋದೇನೆಂದರೆ, ಯುವ ಸಿನಿಮಾನ ಥಿಯೇಟ್ರಿಗೆ ಬಂದು ನಿಮ್ಮನ್ನು ನೀವು ನೋಡಿ ಆದಷ್ಟು ನಿಮ್ಗೇನೋ ಬದಲಾವಣೆ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಅದು ನಿಮ್ಮ ಇಚ್ಛೆ. ವಿ ಕ್ಯಾನ್ ಗಿವ್ ಸಜೆಷನ್ಸ್. ನಾವು ಪ್ರತಿಯೊಬ್ಬರಿಗೂ ಯಾರಿಗೂ ಆರ್ಡರ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ವ್ಯಕ್ತಿತ್ವನೂ ಬೇರೆ ಬೇರೆ ಥರ ಇರುತ್ತೆ. ಸಜೆಷನ್ ಕೊಟ್ಟಿದ್ದಾರೆ, ತಗೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು. ತಗೊಂಡ್ರಿ, ಬಿಟ್ಟರೆ ಬಿಡಿ. ಸಿನಿಮಾ ಇಷ್ಟ ಆಯ್ತಾ? ಇಷ್ಟ ಆಯಿತು ಸರ್. ಏನು ಇಷ್ಟ ಆಯಿತು? ಅವರು ಮುಂದಿನ ನಮ್ಮ ಪ್ರಜೆಗಳಿಗೆ ಯೋಚನೆ ಮಾಡಿರೋದು ತುಂಬ ಮುಖ್ಯ ಆಯ್ತು ನನಗೆ. ಮುಂದಿನ ಪ್ರಜಾಕೀಯಗಳಿಗೆ ಏನು ಇಂಪ್ರಿಮೇಷನ್ ಕೊಡಬೇಕು ಅದು ಇಂಪ್ರಿಮೇಷನ್ ಕೊಟ್ಟಿದ್ದಾರೆ. ಈಗಿನ ರಾಜಕೀಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ಇದು ಮಾಡ್ತಾ ಇದ್ದಾರೆ ಅದನ್ನು ಇಂಡೈರೆಕ್ಟಾಗಿ ತೋರಿಸಿದ್ದಾರೆ ನಮ್ಮ ಬಾಸು. ಅವರು ನಾವು ಅವ್ರನ್ನ ಮುಂದಕ್ಕೆ ತಂದರೆ ನಮ್ಮ ಇಂಡಿಯಾನೇ ಜಸ್ಟ್ ನಮ್ಮ ಕರ್ನಾಟಕನೇ ಚೇಂಜ್ ಆಗ್ತದೆ ಅಂತ ನನ್ನ ಮನೋಭಾವನೆಗೆ. ಅದಕ್ಕೊಂದು ಹೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ಬಾಸ್. ನಮ್ಮ ಬಾಸ್ ಜೈ ಉಪ್ಪಿ ಬಾಸ್. ಬರೀ ಮೂವಿ ಮಾತ್ರ ನೋಡ್ತೀರಾ, ನೀವೇನಾದ್ರು ಚೇಂಜ್ ಆಗ್ತೀರಾ? ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆಗ್ತೇನೆ, ನಮ್ಮ ದೇಶ ಚೇಂಜ್ ಆಗಲ್ಲ, ನಾವು ಚೇಂಜ್ ಆಗಬೇಕು. ಈಗ ನೀವು ಹೆಂಗೆ ಚೇಂಜ್ ಆಗ್ತಿದ್ದೀರಾ, ನಾವು ಹಂಗೆ ಚೇಂಜ್ ಆಗಬೇಕು. ಈಗ ನಿಮ್ಮ ಮನೋಭಾವನೆಗೆ ಹೆಂಗಿರ್ತದೆ, ನಮ್ಮ ಮನೋಭಾವನೆಗೆ ಒಬ್ಬೊಬ್ಬರು ಮನಸ್ಸು ಒಂದೊಂದು ಥರ ಇರುತ್ತೆ. ಅದು ಎಲ್ಲರ ಥರನೂ ಇರಲ್ಲ. ಈಗ ನೀನು ನನ್ನ ಥರ ಇರಲ್ಲ, ನಾನು ನಿನ್ನ ಥರ ಇರಲ್ಲ. ನಮ್ಮ ಬಾಸ್ ಹಂಗೆ, ಅವರು ನಮ್ಮ ಥರ ಇಲ್ಲ, ನಾವು ಅವ್ರ ಮೈಂಡಲ್ಲಿ ಹೋಗ್ಬೇಕು ನಾವು ಅಷ್ಟೇ. ಓಕೆ, ಥ್ಯಾಂಕ್ ಯು. ಕ್ಯಾಮ್ರಾ, ಪಿಕ್ಚರೈಸೇಷನ್, ಕಾಸ್ಟ್ಯೂಮ್ ಡಿಸೈನ್, ಸಾಂಗ್ಸ್ ಎಲ್ಲ ಹಾಕಿಬಿಟ್ಟು ಬಟ್ ಡೈರೆಕ್ಟಾಗಿ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರು ಒಂದೇ ಒಂದು ಹೇಳಕ್ಕೆ ಹೋಗಿರೋದು, ಇವಾಗಿರೋ ಪೊಲಿಟಿಷಿಯನ್ಸ್ನ ಏನು ಮಾಡೋಕ್ಕೆ ಹೋಗಿದ್ದಾರೆ ಅಂತ ತೋರಿಸಿದ್ದಾರೆ. ದಯವಿಟ್ಟು ಇವಾಗಾದರೂ ನಾವು ಎಚ್ಚೆತ್ಕೊಂಡು ನಮ್ಮ ದೇಶನ ನಾವು ಕಾಪಾಡ್ಕೊಳ್ಬೇಕು. ಎಲ್ಲರೂ ಜಾತಿ, ಧರ್ಮ, ಭಾಷೆ ಇದೆಲ್ಲ ಬಿಟ್ಟು ಫಸ್ಟ್ ಹ್ಯೂಮ್ಯಾನಿಟಿ, ರೆಸ್ಟ್ ಆಲ್ ನೆಕ್ಸ್ಟ್. ಹ್ಯೂಮ್ಯಾನಿಟಿ ಇಸ್ ಫಸ್ಟ್. ನಾವೆಲ್ಲರೂ ಆರ್ಮಿ ಥರ ನಮ್ಮ ದೇಶನ ಕಾಪಾಡ್ಕೊಳ್ಬೇಕು. ಕಂಟ್ರಿ ಈಸ್ ಫಸ್ಟ್. ದೇಶ ಇದ್ದರೆ ನಾವು, ನಮ್ಮಿಂದ ದೇಶ ಅಲ್ಲ, ದೇಶದಿಂದ ನಾವು. ಸೊ ಕಾಪಾಡ್ಕೊಳ್ಳಿ ದೇಶನ. ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಬೆಸ್ಟ್. ಯಾರು ಬಂದು ಸಿನಿಮಾ